ಧರ್ಮಸ್ಥಳ ಅಂದರೆ ನೀನು ಹೇಳಿದಾಗೆ ಒಂದು ಯಾತ್ರಾ ಸ್ಥಳ ಕ್ಷೇತ್ರ ಹೋಗಬೇಕು ಒಳ್ಳೆಯದಾಗತ್ತೆ ಅಂತ ಹೋಗ್ತೀವಿ ಅಂತಕ್ಕಂಥ ತಿಳ್ಕೊಂಡಿದ್ದೀವಿ. ಹೌದು. ಇದು ಸಹಜ ಕೂಡ. ಆದರೆ ನಾವು ಧರ್ಮ, ನಮ್ಮ ಸಂಸ್ಕಾರದಲ್ಲಿ ಧರ್ಮ ಅನ್ನೋದನ್ನು ಅತಿ ಮುಖ್ಯವಾಗಿ ನಾವು ಗಮನಿಸ್ತೀವಿ, ಹೇಳ್ತೀವಿ. ಹೌದು. ಈ ಧರ್ಮಸ್ಥಳದ ಮೂಲ ಅರ್ಥ ಧರ್ಮ ಸೂಕ್ಷ್ಮತೆ. ಧರ್ಮಸ್ಥಳದ ಮೂಲ ಅರ್ಥ ಧರ್ಮ ಸೂಕ್ಷ್ಮತೆಯನ್ನು ವಿವರಿಸುವ, ವಿವೇಕವನ್ನು ಕೊಡುವ, ಜ್ಞಾನವನ್ನು ಕೊಡುವ ಒಂದು ಕ್ಷೇತ್ರ ಆಗಿದೆ ಧರ್ಮಸ್ಥಳ. ಧರ್ಮ ಸೂಕ್ಷ್ಮತೆ ಅಂದರೆ ಏನು ಈಗ ಪ್ರಶ್ನೆ. ಹೌದು ಅಲ್ವಾ? ಹೌದು. ಇಲ್ಲಿ ನಾವು ಸ್ಥೂಲವಾಗಿ ಹುಟ್ಟಿದ್ದೀವಿ, ಅಂದರೆ ನನಗೆ ಅರ್ಥನೇ ಆಗಲಿಲ್ಲ ಅಂತ ಸಾಕಷ್ಟು ಜನ ಹೇಳ್ತೀವಿ. ಅದಾ ನೀನು ಹೇಳಿ ನನಗೇನು ಅರ್ಥ ಆಗ್ತಾ ಇಲ್ಲ, ನಾನು ನೋಡಿದ್ದೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇದನ್ನು ಸ್ಥೂಲತೆ ಅಂತಾರೆ. ಏನಂದರೆ ಫಿಕ್ಸು, ನನಗೇನು ಗೊತ್ತಿಲ್ಲ, ಹುಟ್ಟಿದ್ದೀನಿ ಭೂಮಿ ಮೇಲೆ ಹುಟ್ಟಿ ಹಂಗೆ ಇದ್ದೀನಿ ಅಷ್ಟೇ. ಇದು ಸ್ಥೂಲತೆ. ಸೂಕ್ಷ್ಮತೆ ಅಂದರೆ ಯಾವಾಗಲೂ ಟಕ 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 ಅಂತ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ಹಂಗಂತ ಓಡಾಡೋದ್ರಿಂದ ಎಲ್ಲ ಒಳ್ಳೆಯದಾಗತ್ತೆ ಅಂತ ಅಲ್ಲ. ಚಟುವಟಿಕೆಗಳು ತುಂಬ ಚೆನ್ನಾಗಿ ಕ್ವಾಲಿಟಿಯಾಗಿರಬೇಕು. ಹೌದು ಹೌದು. ಈ ಸೂಕ್ಷ್ಮತೆ ಅಂತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಮಾತ್ರನಾ? 1000 ಪಟ್ಟು ಸತ್ಯ. ಅಂದರೆ ಇನ್ನೆಲ್ಲೂ ಇಲ್ವಾ? ಇದೆ. ಅದಕ್ಕನುಸಾರವಾಗಿ ಹೇಳೋಣ. ಧರ್ಮ ಸೂಕ್ಷ್ಮತೆಯನ್ನು ಅರಿವು ಮಾಡಿಸ್ತಕ್ಕಂತಹ ಒಂದು ಕ್ಷೇತ್ರ ಧರ್ಮಸ್ಥಳ. ಆ ಧರ್ಮ ಸೂಕ್ಷ್ಮತೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಇವತ್ತು ಶುಕ್ರವಾರ. ಯಾವುದೇ ವಿಷಯಕ್ಕೆ ತಗೊಂಡ್ರು ನಾವು ಶುಭ ಶುಕ್ರವಾರ ಅಂತಕ್ಕಂಥದ್ದು ಪ್ರತಿಯೊಬ್ಬರು ತುಂಬ ಇಷ್ಟಪಡುವಂಥ. ಹೌದಾ? ಈ ಶುಕ್ರವಾರ ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದರೆ ಮೆದುಳಿಗೆ ವಿಶೇಷವಾದ ಆ್ಯಕ್ಷನ್ ಜಾಸ್ತಿ ಆಗಿರುತ್ತಂತೆ. ಅಂದರೆ ತುಂಬ ಸ್ಪೀಡ್. ಆ ಸ್ಪೀಡ್ ಕರೆಕ್ಟಾಗಿ ನಡೆಯಲಿಲ್ಲ ಅಂದರೆ ಅಪ್ಸೆಟಾಗಿ ಕೆಳಗಡೆ ಬಿದ್ದೋಗ್ತಾರೆ, ತಲೆ ಚಕ್ಕರ್ ಬರ್ಬೋದು, ತಲೆನೋವು ಬರ್ಬೋದು. ಅಷ್ಟು ವೇಗವನ್ನು ಕೊಡುತ್ತೆ ನಮ್ಮ ಮೆದುಳಿಗೆ ಶುಕ್ರವಾರ. ಯಾಕೆ ಅಂದರೆ ಏನೋ ಮಾಡಬೇಕು, ಏನೋ ತಿಳ್ಕೋಬೇಕು, ಏನೋ ನೋಡಬೇಕು. ಇದಕ್ಕನುಸಾರವಾಗಿ ಅಮಾವಾಸ್ಯೆ, ಪೌರ್ಣಮಿ, ಶುಕ್ರವಾರ ಇದು ಮೂರೂ ಒಂದೇ ಆ್ಯಂಗಲಲ್ಲಿ ಫಲಿತಾಂಶವನ್ನು ಕೊಡುತ್ತೆ. ತಿಳ್ಕೊಂಡಿದ್ರೆ. ತಿಳ್ಕೊಳ್ಳಿಲ್ಲ ಅಂದರೆ ಯಾವಾಗಲೂ ಒಂದೇ.